ಇವತ್ತು ಸಾಯಂಕಾಲ 5:30 6 ಗಂಟೆ ಒಳಗಡೆ ಈ ಮೆಸೇಜ್ ಎಲ್ಲ ರಾಜ್ಯದ ಎಲ್ಲ ಅಧ್ಯಕ್ಷರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಶಾಸಕರಿಗೆ ಎಲ್ಲ सईद अहमद केपीसीसी वाइस प्रेसिडेंट बैंगलोर से और इंचार्ज हुबली धारवाड़ सिटी नाಳೆ 2 ಅಕ್ಟೋಬರ್ಗೆ ಗಾಂಧಿ ಜಯಂತಿ ಆಚರಿಸ್ತಾ ಇದ್ದೀವಿ. ಇದು ಒಂದು ಮಹತ್ವದಂತ ಕಾರ್ಯಕ್ರಮ. ಇದು ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ಸ್ ಅನ್ನು ಹಾಕೊಂಡು ಮಾಡ್ತಾ ಇರೋದು. ಕಾರಣ ಏನು ಅಂತಂದ್ರೆ 1924ನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳು 26 ಮತ್ತು 27 2 ದಿನ ಗಾಂಧಿಯವರು, ಮಹಾತ್ಮ ಗಾಂಧಿಯವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಅಧ್ಯಕ್ಷರಾಗಿ ಅದನ್ನ ಪ್ರಿಸೈಡ್ ಮಾಡಿದ್ರು. ಸೆಷನ್ AICC ಸೆಷನ್ 2 ದಿನದ್ದು ಬೆಲ್ಗಾಮ್ ಮತ್ತೆ ಗೋವಾ ಹೋಗೋದ್ ದಾರಿಯಲ್ಲಿ ಅಲ್ಲೇ ಒಂದು ದೊಡ್ಡ ಪೆಂಡಾಲ್ ಹಾಕಿ 2 ದಿವಸ ಈ ಸೆಷನ್ ನಡೀತು. ಅದು 100 ವರ್ಷ ಆಗಿದೆ ಅವ್ರು ಇಲ್ಲಿಗೆ ಬಂದು. ಸರ್, ಈಗ ವಿರೋಧ ಪಕ್ಷದವರು ಅಂದ್ರೆ ಈಗ ವಿರೋಧ ಪಕ್ಷದಿಂದ ಅವರಿಂದ ಒಂದು ಟಿಪ್ಪಣಿ ಬರ್ತಾ ಇದೆ. ಮಹಾತ್ಮ ಗಾಂಧೀಜಿಗೆ ನಾವು ನಂಬಲ್ಲ, ಗೋಡ್ಸೆಯನ್ನು ಸಾವಂತರಿಗೆ ನಾವು ಇದು ಮಾಡ್ತೀವಿ, ಅದರಲ್ಲಿ ನಾವು ಈ ಸದ್ಯಕ್ಕೆ ಮಹಾತ್ಮ ಗಾಂಧೀಜಿಯವರು ಹುಟ್ಟುಹಬ್ಬ ಆಚರಿಸಿದವರು ನಮ್ಮ ದೇಶದವರಲ್ಲ ಅಂತೇಳಿ ಅವರು. ನಾವು ಅವ್ರಿಗೆಲ್ಲ ದೇಶದ್ರೋಹಿ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದವರು ಅವ್ರನ್ನೇ ಮಹಾತ್ಮ ಗಾಂಧಿಯವರ ಜಾಗಕ್ಕೆ ಕುಂಡಿಸ್ತೀವಿ ಅಂತೇಳಿ ಜಬರ್ದಸ್ತಿಯಾಗಿ ಅವರು ಇಡೀ ದೇಶದಲ್ಲಿ ಪ್ರಚಾರ ಮಾಡ್ಕೊಂಡು ಬರೆದ್ರೆ ಈ ದೇಶದ್ರೋಹಿಗಳು ಅವರು. ಯಾಕಂದ್ರೆ ಈ ದೇಶಕ್ಕೆ ಏನು ಸ್ವಾತಂತ್ರ್ಯ ಸಿಕ್ತೋ ಆ ಸ್ವಾತಂತ್ರ್ಯದಲ್ಲಿ ಯಾವುದೇ ರೀತಿ ಅವ್ರದ್ದು ಇದಿಲ್ಲ, ಯಾವುದೇ ರೀತಿ ಅವ್ರದ್ದು ಚಟುವಟಿಕೆ ಇಲ್ಲ, ಭಾಗವಹಿಸಿಲ್ಲ. ಮತ್ತೆ ಈ ದೇಶದ ಏನೊಂದು ಫ್ರೀಡಮ್ ಸ್ಟ್ರಗಲ್ ಅಂತಿತ್ತು ಅದರ ಬಗ್ಗೆ ಏನೇನೂ ಗೊತ್ತಿಲ್ಲ ಅವ್ರಿಗೆಲ್ಲ. ಮೋದಿ ಅವ್ರು ಯಾವಾಗ ಹುಟ್ಟಿದ್ದು? 1950 ಆದ್ಮೇಲೆ. ಅವ್ರಿಗೆ 71 ವರ್ಷ ಏನೋ ಇರಬೇಕು ಅವ್ರಿಗೆ, ಅಲ್ವಾ? ಮತ್ತೆ ಅಮಿತ್ ಶಾ ಅವ್ರು ಯಾವಾಗ ಹುಟ್ಟಿದ್ದು? ಇವ್ರಿಗೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಈ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದ್ರು, ಲೈಕ್ ಮಹಾತ್ಮ ಗಾಂಧಿಯಿಂದ ಹಿಡಿದು ಅಬುಲ್ ಕಲಾಂ ಆಜಾದ್ ಹಿಡಿದು ಸರ್ದಾರ್ ಪಟೇಲ್, ಜವಾಹರ್ಲಾಲ್ ನೆಹರು ಮತ್ತೆ ಇಂತಿಂತ ದೊಡ್ಡ ದೊಡ್ಡ ನಾಯಕರಿಗೆ ಇವ್ರಿಗೆ ವಾಟ್ ಈಸ್ ದಿ ಸ್ಟೇಟಸ್ ದೇ? ಅವ್ರಿಗೆ ಇವ್ರಿಗೆ ಹೆಂಗ್ ಕಂಪೇರ್ ಮಾಡ್ತೀರಿ? ಝೀರೋ, ಬಿಗ್ ಝೀರೋ. ದೇ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಫಾರ್ ದಿ ಸೇಕ್ ಆಫ್ ದಿ ನೇಷನ್. ಈ ಬ್ರಿಟಿಷರ್ಸ್ನ ಓಡಿಸೋದಕ್ಕೋಸ್ಕರಾಗಿ ನಮ್ಮವರು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ. ಇವರಲ್ಲಿ ಯಾರಿದ್ದಾರೆ ತ್ಯಾಗ ಮಾಡಿರ್ತಕ್ಕಂಥವ್ರು? ಯಾರಾದ್ರೂ ತೋರಿಸ್ಲಿ. ಅದರಿಂದ ನಾವು ಏನೊಂದು ಇಡೀ ಕರ್ನಾಟಕ ರಾಜ್ಯಕ್ಕೆಲ್ಲ ಮತ್ತೆ ಇಡೀ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾಳೆ ಒಂದು ಬೆಳಗ್ಗೆ 10 ಗಂಟೆಗೆ ಒಂದು ಗಾಂಧಿ ನಡಿಗೆ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಜಾಗ ಫಿಕ್ಸ್ ಮಾಡಿ ಅಲ್ಲಿಂದ ಪ್ರೊಸೆಷನ್ ಬರ್ತದೆ, ಅಥವಾ ಯಾವ ಜಾಗ ಫಿಕ್ಸ್ ಮಾಡಿರ್ತಾರೆ ಅಲ್ಲಿ ಗಾಂಧಿಯವರದ ಪ್ರತಿಮೆ ಇಟ್ಟು ಅವ್ರಿಗೆ ಹಾರವನ್ನ ಹಾಕಿ ಪೂಜೆಯನ್ನ ಮಾಡಿ ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದು ಕೆಲವರು DCC ಆಫೀಸಲ್ಲಿ ಸೇರ್ತಾರೆ, ಕೆಲವರು ಅಲ್ಲೇ ಆ ಜಾಗದಲ್ಲೇನೆ ಫಂಕ್ಷನ್ ಮಾಡಿ ಗಾಂಧಿಯವರ ಬಗ್ಗೆ ಮಾತಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೆಂಗ್ ಬಂತು, ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅದಕ್ಕೆ ಅಂತೇಳಿ ಒಂದು ಜನಕ್ಕೆ ಗೊತ್ತಾಗ್ಬೇಕು. ಈಗ ಏನಾಗಿದೆ ಅಂತಂದ್ರೆ 1985ನೇ ಇಸ್ವಿ ಇತ್ತೀಚೆಗೆ ಹುಟ್ಟಿದವರು, ಅವ್ರಿಗೆ ನಮ್ಮ ಫ್ರೀಡಮ್ ಸ್ಟ್ರಗಲ್ ಏನು ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಜವಾಹರ್ಲಾಲ್ ನೆಹರು ಏನು ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳು ಈಗೇನು ಬರ್ತಿದಾರೆ ಅವ್ರಿಗೆ ಅದನ್ನು ಅರ್ಥ ಮಾಡಿಸ್ಬೇಕಾಗ್ತದೆ ನಾವು ಜವಾಹರ್ಲಾಲ್ ನೆಹರು ಯಾರು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾರು ಮರಿಬಾರದು ಇದನ್ನು. ಈ ದೇಶಕ್ಕೆ ಏನು ಇತಿಹಾಸ ಇದೆ ಅದನ್ನ
ಚೇಂಜ್ ಮಾಡೋ ರೀತಿಯಲ್ಲಿ, ಅದರಲ್ಲಿ ಇವ್ರದ್ದು ಯಾವುದೇ ಪಾತ್ರನೇ ಇಲ್ಲ ಆ ಥರ ತೋರಿಸೋದ್ ಮೂಲಕ ಇವರು ಬಿಜೆಪಿಯವರು ನಡ್ಕೊಡ್ತಾ ಇದ್ದಾರೆ. ಅದನ್ನ ಆಗಬಾರ್ದು. ಮತ್ತೆ ಈ ಮುಂದೆ ಬರ್ತಕ್ಕಂಥ ಪೀಳಿ ನಮ್ಮ ದೇಶಕ್ಕೆ ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅವ್ರ ಬಗ್ಗೆ ಅವ್ರಿಗೆಲ್ರಿಗೂ ಗೊತ್ತಾಗಬೇಕು. ಅದೇ ರೀತಿ ಅವರು ನಡ್ಕೋಬೇಕು. ಈ ದೇಶಕ್ಕೋಸ್ಕರಾಗಿ ಒಂದು ಸಮಾನತೆಯಿಂದ ನಾವೆಲ್ಲರೂ ಒಂದಾಗಿ ಈ ಒಂದು ದೇಶದ ಮಕ್ಕಳಾಗಿ ಬಾಳಬೇಕು ಅಂತೇಳಿ ಏನೋ ಗಾಂಧೀಜಿ ಅವರು ಏನೋ ಒಂದು ಮೆಸೇಜ್ ಕೊಟ್ಟಿದ್ರು. ಲೆಟ್ ಅಸ್ ವಾಕ್ ಹ್ಯಾಂಡ್ ಇನ್ ಹ್ಯಾಂಡ್, ನಾಟ್ ಒನ್ ಆಫ್ಟರ್ ದಿ ಅದರ್ ಅಂತ ಹೇಳಿದ್ರು. ಅದೇ ರೀತಿ ನಾವು ನಡ್ಕೋಬೇಕು ಅಂತೇಳಿ ಅದು ಮಾಡೋದಕ್ಕೋಸ್ಕರಾಗಿ ಈ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಅಧ್ಯಕ್ಷರಾದಂಥ KPCC ಅಧ್ಯಕ್ಷರು ಮತ್ತೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವ್ರು ಕೊಟ್ಟಿರ್ತಕ್ಕಂಥ ಆದೇಶ ಇದು. ನಾವು ಆದೇಶದ ಪ್ರಕಾರ ಮಾಡ್ತಾ ಇದ್ದೀವಿ. ಮತ್ತೆ ಅವರು ಕೂಡ ಬೆಂಗಳೂರು ನಗರದಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ನಮ್ಮ ಭಾರತ್ ಜೋಡೋ ಯಾತ್ರಾ ಭವನ್ನಲ್ಲಿ ಅಲ್ಲಿ ಒಂದು LED ಸ್ಕ್ರೀನ್ ಹಾಕಿ ಅಲ್ಲಿ ಏನ್ ಮಾಡ್ತಾರೆ ಅದು ಇಲ್ಲಿ ತೋರಿಸ್ತಾರೆ. ಇಲ್ಲಿ ನಾವು ಎಲ್ಲಾ ಕಡೆ LED ಸ್ಕ್ರೀನ್ಸ್ ಹಾಕ್ತೇವೆ. LED ಸ್ಕ್ರೀನ್ಸ್ ಅಲ್ಲಿ ನಾವು ಝೂಮ್ ಮೀಟಿಂಗ್ ತರ ಆಗ್ತದೆ. ಇಲ್ಲಿಂದ ಯಾರು ಬೇಕಾದ್ರೂ ಮಾತಾಡ್ಬೋದು, ಅಲ್ಲಿಂದ ಯಾರು ಬೇಕಾದ್ರೂ ನಮ್ಮನ್ನ ಅಡ್ರೆಸ್ ಮಾಡ್ಬೋದು. ಆ ರೀತಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀವಿ. ಇವತ್ತು ಸಾಯಂಕಾಲ ಒಳಗಡೆ ಈ ಮೆಸೇಜು ಎಲ್ಲೆಲ್ಲಿ ಏನೇನು ಸ್ಪಾಟ್ ಏನಿದೆ ಎಲ್ಲಿ ಮಾಡ್ತಾ ಇದೀವಿ ಅಂತೇಳಿ ಇವತ್ತು ಸಾಯಂಕಾಲ 5:30 6 ಗಂಟೆ ಒಳಗಡೆ ಈ ಮೆಸೇಜ್ ಎಲ್ಲ ರಾಜ್ಯದ ಎಲ್ಲ ಅಧ್ಯಕ್ಷರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಶಾಸಕರಿಗೆ, ಎಲ್ಲ ಕಾರ್ಪೊರೇಟರ್ಸ್ಗೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಎಲ್ಲರಿಗೂ ತಲುಪತ್ತೆ. ಅದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಡೀತದೆ ಅಂತೇಳಿ ನನ್ನ ನಂಬಿಕೆ.